ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ವಿಷಯವಾರು 100ಕ್ಕೆ 100ರಷ್ಟು ಅಂಕಗಳನ್ನು ಗಳಿಸಿರುವ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಇಲ್ಲಿ ಕೊಡುತ್ತಿದ್ದೇನೆ. ಈ ವರ್ಷ ಸೆಕೆಂಡ್ ಇಯರ್ ದ್ವಿತೀಯ PUC ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳು ಯಾವ ವಿಷಯದಲ್ಲಿ ತೆಗೆದುಕೊಂಡಿದ್ದಾರೆ. ಯಾಕಂದರೆ ಬಹಳ ಜನ ಸರ್ ನಾವು ಎಷ್ಟು ಬರೆದ್ರೂ ಅಂಕಗಳು ಬರ್ತಾ ಇಲ್ಲ ಈ ಸಬ್ಜೆಕ್ಟಲ್ಲಿ ಅಂತ ಕೆಲವೊಂದು ಸಬ್ಜೆಕ್ಟು ಬರೆದಿದ್ದು ಎಕ್ಸಾಮ್ ಬರೆದಿದ್ದು ಮಾಡ್ತಾಯಿದ್ದೀರಾ. ಹಾಗಿದ್ರೆ ಆ ಎಕ್ಸಾಮಲ್ಲಿ ಔಟ್ ಆಫ್ ಅಂಕಗಳನ್ನು ಕೊಡ್ತಾರಾ ಅದನ್ನೆಲ್ಲ ನಾವು ವಿಚಾರಿಸ್ಕೊಂಡು ಬರೋಣ ಬನ್ನಿ ಸರ್. ಒಟ್ಟು ವಿದ್ಯಾರ್ಥಿಗಳು ಕ್ಲಿಯರ್ ಆಲ್ ಆಫ್ ಯು. ನೋಡಿ, ವಿಷಯ ಕನ್ನಡ. ಮೊದಲು ಕನ್ನಡ ಲ್ಯಾಂಗ್ವೇಜಿನ ಬಗ್ಗೆ ಮಾತಾಡ್ತಾ ಹೋಗೋಣ ನಾವು. ಟೋಟಲ್ಲು 5501 ಏನು 5501 ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ಕ್ಲಿಯರ್ ಆಲ್ ಆಫ್ ಯು. 2025 ಈ ವರ್ಷ 5501 ವಿದ್ಯಾರ್ಥಿಗಳು ಕನ್ನಡ ಲ್ಯಾಂಗ್ವೇಜ್ನಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. PUC ಬೋರ್ಡ್ ಎಕ್ಸಾಮ್ 2024ರಲ್ಲಿ 2595 ಜನ ಮಾತ್ರ ಗಳಿಸಿದರು. ಆದರೆ ಈ ಸಲ ಡಬಲ್ ಆಗಿಬಿಟ್ಟಿದೆ. ಇದರ ಅರ್ಥವೇನು ಅಂದರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಕನ್ನಡಿಗರ ವ್ಯಾಲ್ಯುವೇಷನ್ ಮಾಡುವಂಥ ಮನಸ್ಸುಗಳು ಭಾಳ ಚೆನ್ನಾಗಿದ್ದಾವೆ. ವಿದ್ಯಾರ್ಥಿಗಳು ಕೂಡ ನಮ್ಮ ವಿದ್ಯಾರ್ಥಿಗಳು ಅವರು ಕೂಡ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ, ಹಾಗೂ ಮಾರ್ಕ್ಸ್ ಕೊಡೋರು ಕೂಡ ಧಾರಾಳವಾಗಿ ಕೊಡ್ತಾ ಇದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಇಂಗ್ಲೀಷ್ ಸಬ್ಜೆಕ್ಟಿಗೆ ಬರೋಣ ಈಗ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಫೇಲ್ ಆಗುವಂಥದ್ದು ಈ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ. ಪಾಪ ಬರೆದಿದ್ದು ಎಕ್ಸಾಮ್ ಇಂಗ್ಲೀಷು, ಆದರೂ ಕೂಡ ಅಂಕಗಳು ಬರ್ತಾ ಇಲ್ಲ. ಸರ್ ಔಟ್ ಆಫ್ ಬರೆದಿದ್ದೆ ಆದರೂ ಬಂದಿಲ್ಲ. ಯಾಕೆ ಬಂದಿಲ್ಲ ಈಗ ಹೇಳ್ತೀನಿ ಕೇಳಿ. ಇಂಗ್ಲೀಷಲ್ಲಿ ಟೋಟಲ್ 12 ಜನ ಆಲ್ ಓವರ್ ಕರ್ನಾಟಕ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಬರೇ 12 ವಿದ್ಯಾರ್ಥಿಗಳು, ಕೇವಲ 12 ವಿದ್ಯಾರ್ಥಿಗಳು, ಓನ್ಲಿ 12 ಸ್ಟೂಡೆಂಟ್ಸ್ ಸ್ಕೋರ್ಡ್ ಏನು 100ಕ್ಕೆ 100 ಅಂಕಗಳು ಔಟ್ ಆಫ್ ಮಾರ್ಕ್ಸ್. 100ಕ್ಕೆ 100 100 ಔಟ್ ಆಫ್ 100 ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಕೇವಲ 12 ಸರ್. ಇಮ್ಯಾಜಿನ್ 5501 ಎಲ್ಲಿ ಬರೀ 12 ಎಲ್ಲಿ ಅಂತ. ಆದರೂ ಕೂಡ ಮ್ಯಾನೇಜ್ಮೆಂಟು ಅಲ್ಲಿನ ಪ್ರಾಂಶುಪಾಲರು ಇಂಗ್ಲೀಷ್ ಯಾಕೋ ಕಡಿಮೆ ಮಾರ್ಕ್ಸ್ ಬರ್ತಾ ಇದ್ದಾವಲ್ಲ ಅಂತ. ಯಾಕೆ ಕಡಿಮೆ ಮಾರ್ಕ್ಸ್ ಬರ್ತಾ ಇದ್ದಾವೆ ಅಂದರೆ ಡಿಪಾರ್ಟ್ಮೆಂಟ್ ಈಸ್ ಲೈಕ್ ದಟ್. ಡಿಪಾರ್ಟ್ಮೆಂಟ್ ಈಸ್ ನಾಟ್ ಅಲೋಯಿಂಗ್ ಅಸ್ ಟು ಗಿವ್ ಮಾರ್ಕ್ಸ್. ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಈಸ್ ನಾಟ್ ಅಲೋಯಿಂಗ್ ಅಸ್ ಟು ಕ್ರೆಡಿಟ್ ಫ್ರೀ ಮಾರ್ಕ್ಸ್. ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಈಸ್ ಮೋರ್ ಏನಂತೀರ ಡೂಯಿಂಗ್ ಸ್ಟ್ರಿಕ್ಟ್ ವ್ಯಾಲ್ಯುಯೇಷನ್. ದಟ್ ಈಸ್ ದ ರೀಸನ್ ಮೈ ಡಿಯರ್. ಆಯಿತಾ, ಎಲ್ಲರಿಗೂ ಇದು ತಂದೆ ತಾಯಿಗಳಿಗೆ, ಪ್ರಾಂಶುಪಾಲರುಗಳಿಗೆ, ಮ್ಯಾನೇಜ್ಮೆಂಟ್ಗಳಿಗೆ ಹಾಗೂ ಲೆಕ್ಚರರ್ಸ್ಗಳು ಯಾರೆಲ್ಲ ನೋಡ್ತಾಯಿದ್ರೋ ನಿಮಗೆ ಯಾಕೆ ನಿಮ್ಮ ಮಕ್ಕಳಿಗೆ ಔಟ್ ಆಫ್ ಅಂಕಗಳು ಇಂಗ್ಲೀಷಲ್ಲಿ ಬರ್ತಾ ಇಲ್ಲ ಅಂದರೆ ಅದು ಇಂಗ್ಲೀಷ್ ಡಿಪಾರ್ಟ್ಮೆಂಟು. ಆಯಿತಾ, ನೋಡಿ 2024ರಲ್ಲಿ ಬರೀ 7 ಜನ ಔಟ್ ಆಫ್ ತಗೊಂಡಿದ್ರು. ಈ ವರ್ಷ ಒಂದು 5 ಜನ ಜಾಸ್ತಿ ಮಾಡಿದ್ದಾರೆ, 12 ಜನ ತಗೊಂಡಿದ್ದಾರೆ. ಕ್ಲಿಯರ್. 5000 ಎಲ್ಲಿ 15 ಎಲ್ಲಿ ಇಮ್ಯಾಜಿನ್ 12 ಎಲ್ಲಿ ಅಂತ. ಎನಿಹೋ ಹಿಂದಿ ಬರೋಣ ಈಗ. ಆಲ್ ಓವರ್ ಕರ್ನಾಟಕದಲ್ಲಿ ಕೇವಲ 52 ಜನ ವಿದ್ಯಾರ್ಥಿಗಳು 2025 ಈ ವರ್ಷ ಹಿಂದಿನಲ್ಲಿ ಔಟ್ ಆಫ್ ಅಂಕಗಳನ್ನು ಸ್ಕೋರ್ ಮಾಡಿದ್ದಾರೆ. ಮಲಯಾಳಮಿಗೆ ಹೋಗೋಣ ಈಗ. ಆಯಿತಾ, ಒಂದು ವಿದ್ಯಾರ್ಥಿ ಔಟ್ ಆಫ್ ಯಾರೂ ಇರೋದೇ ಇಲ್ಲ. ಸಬ್ಜೆಕ್ಟ್ ಅದು ರೇರು ತೆಗೆದುಕೊಂಡು ಬರುವಂಥ ವಿದ್ಯಾರ್ಥಿಗಳು ಒಂದೇ ವಿದ್ಯಾರ್ಥಿನೂ ಇರ್ಬೋದು ತೆಗೆದುಕೊಂಡದ್ದು. ಉರ್ದುಗೆ ಬರೋಣ ಈಗ. 143 ಜನ ಔಟ್ ಆಫ್ ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಕಂಪೇರ್ ಟು ಲಾಸ್ಟ್ ಇಯರ್ 3 ಪಟ್ಟು ಇಲ್ಲಿ ಜಾಸ್ತಿ ಆಗಿದೆ. 41 ವಿದ್ಯಾರ್ಥಿಗಳು ಔಟ್ ಆಫ್ ಇದ್ದರು 2024ರಲ್ಲಿ. ಈಗ 2025ರಲ್ಲಿ 143 ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್. ಅಂದರೆ ಆ ಡಿಪಾರ್ಟ್ಮೆಂಟು ಕೂತ್ಕೊಂಡು ಮೀಟಿಂಗ್ ಮಾಡಿ, ನೋಡ್ರಪ್ಪ ನಮ್ಮ ಸಬ್ಜೆಕ್ಟು ಹದಗೆಟ್ಟು ಹೋಗ್ತಾ ಇದೆ, ಮಕ್ಕಳು ಅದರಲ್ಲಿ ಇಂಟ್ರೆಸ್ಟೇ ಕಳ್ಕೊತಾ ಇದ್ದಾರೆ, ಬಿಕಾಸ್ ದೇ ಆರ್ ರೈಟಿಂಗ್, ವಿ ಆರ್ ನಾಟ್ ಕ್ರೆಡಿಟಿಂಗ್ ಮಾರ್ಕ್ಸ್. ಇವೆಲ್ಲ ಮಾತುಕತೆ ಎಲ್ಲ ಮಾಡಿದ್ದಾರೆ. ಸಂಸ್ಕೃತದಲ್ಲಿ ನೋಡೋಣ. ಈಗ ಕರ್ನಾಟಕದಲ್ಲಿ ಏನಂತೀರ ಎದ್ದಿರುವ ಸ್ಟ್ರೋಮ್ ಏನು ಅಂತ ಹೇಳಿದರೆ, ಬಿರುಗಾಳಿ ಏನು ಅಂದರೆ ನಾವು ಸಂಸ್ಕೃತವನ್ನು ಎಲ್ಲ ಕಡೆಗೂ ಏನಂತೀರ ನಾವು ಅದನ್ನು ಬೆಳೆಸಬೇಕು ಅಂತ. ಹಾಗಾಗಿ ಏನು ಬರದೇ ಇರೋನಿಗೂ ಕೂಡ ಔಟ್ ಆಫ್ ಕೊಡ್ತಾ ಇದ್ದಾರೆ. ಇದು ಸತ್ಯ. 2570 ಜನ ವಿದ್ಯಾರ್ಥಿಗಳು ಈ ವರ್ಷ ಸಂಸ್ಕೃತದಲ್ಲಿ ಸಂಸ್ಕೃತ ತೆಗೆದುಕೊಂಡಂಥ ವಿದ್ಯಾರ್ಥಿಗೆ ಕೇಳ್ರಿ ನೀವು, ಅವನಿಗೆ ಒಂದು ಲೈನ್ ಕೊಟ್ಟರೆ ಓದಕ್ಕೆ ಬರಲ್ಲ. ಆದರೂ ಕೂಡ 2570 ಜನ ವಿದ್ಯಾರ್ಥಿಗಳು ಸಂಸ್ಕೃತ ಭಾಷೆಯಲ್ಲಿ
100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ಲಾಸ್ಟ್ ವರ್ಷ ಕೇವಲ 1,500 ಜನ ಇದ್ದರು, ಈ ವರ್ಷ ಅದನ್ನು ಡಬಲ್ ಮಾಡಿಬಿಟ್ರು ಕಣ್ರಿ, ಆಯಿತಾ. ನಿಯರ್ ಟು ಡಬಲ್. ಮತ್ತು ಕ್ಯಾಲ್ಕುಲೇಷನ್ ಬರೋಲ್ಲ ಅಂದ್ಕೊಂಡಿರ. ಅರೇಬಿಕ್ ಭಾಷೆ ತೆಗೆದು ರೇರು ಅವೆಲ್ಲ NRI ಹುಡುಗರು ಇರ್ಬೋದು ಇದರಲ್ಲಿ, ಆಯಿತಾ. ನೆಕ್ಸ್ಟು ಫ್ರೆಂಚ್ ಭಾಷೆ, ಅದನ್ನು ಕೂಡ ಈಗೀಗ ಸ್ವಲ್ಪ ಯಾರು ನಮ್ಮ CBSEಯಿಂದ ಬಂದಂಥ ವಿದ್ಯಾರ್ಥಿಗಳು ಅದನ್ನು ತೆಗೆದುಕೊಂಡು ಓದ್ತಾ ಇದ್ದಾರೆ, ಆಯಿತಾ. ನೆಕ್ಸ್ಟು ಐಚ್ಛಿಕಕರಣ ಇದೇನಿಲ್ಲ. ಬನ್ನಿ ಇತಿಹಾಸಕ್ಕೆ ಹೋಗೋಣ. ಈಗ ಇತಿಹಾಸಕ್ಕೆ ಹೋಗೋದಾದರೆ ಹಿಸ್ಟ್ರಿ ಅಂತ 962 ಜನ ವಿದ್ಯಾರ್ಥಿಗಳು ಔಟ್ 100ಕ್ಕೆ 100 ಅಂಕಗಳನ್ನು ಈ ವರ್ಷ 2025ರಲ್ಲಿ ತೆಗೆದುಕೊಂಡಿದ್ದಾರೆ. ಇದು ಕ್ರೋಢೀಕೃತ ಫಲಿತಾಂಶವಾಗಿರುತ್ತೆ. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಓವರ್ ಆಲ್, ಆಯಿತಾ. ಅರ್ಥಶಾಸ್ತ್ರ ಅಂತ ಇದೆ. ಅರ್ಥಶಾಸ್ತ್ರ ಅಂತ ಹೇಳಿದರೆ ಎಕನಾಮಿಕ್ಸ್ ಅಂತ. ಲಾಸ್ಟ್ ಇಯರ್ ಬರೀ 3 ಜನ ಸರ್. ಇಮ್ಯಾಜಿನ್ 200 ಪಟ್ಟು ಹೆಚ್ಚಿಗೆ ಈ ಸಲ ಕೊಟ್ಟಿದ್ದಾರೆ. ಅಂದರೆ ಡಿಪಾರ್ಟ್ಮೆಂಟ್ ಯಾವ ರೀತಿಯಾಗಿ ಪ್ಲಾನ್ ಮಾಡಿದೆ, ಡಿಪಾರ್ಟ್ಮೆಂಟಲ್ಲಿ ಮಾತುಕತೆ ಎಷ್ಟು ಚೆನ್ನಾಗಾಗಿದೆ. ಕರ್ನಾಟಕ ರಾಜ್ಯದಲ್ಲಿ 656 ವಿದ್ಯಾರ್ಥಿಗಳು ಎಕನಾಮಿಕ್ಸ್ನಲ್ಲಿ, ಅಂದರೆ ಅರ್ಥಶಾಸ್ತ್ರದಲ್ಲಿ, ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಅದರಲ್ಲಿ 556 ವಿದ್ಯಾರ್ಥಿಗಳು ಎಕನಾಮಿಕ್ಸ್ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಲಾಸ್ಟ್ ಇಯರ್ ಬರೀ 3 ಜನ ಇದ್ದರು ಸರ್. ಭೂಗೋಳಶಾಸ್ತ್ರ ಅಂದರೆ ಜಿಯೋಗ್ರಫಿ, ಆಯಿತಾ. ಈ ಸಲ ಕೇವಲ 46 ವಿದ್ಯಾರ್ಥಿಗಳು ಇದರಲ್ಲಿ ಔಟ್ ಅಂಕಗಳನ್ನು ಗಳಿಸಿರುವುದನ್ನು ನೋಡಬಹುದಾಗಿದೆ. ಬಿಸ್ನೆಸ್ ಸ್ಟಡೀಸು ಕೂಡ ಈಗ ನೋಡ್ತಾ ಹೋಗೋಣ. ಈ ಬಿಸ್ನೆಸ್ ಸ್ಟಡೀಸು, ಈ ಅರ್ಥಶಾಸ್ತ್ರ ಇವೆಲ್ಲ ಇರುವಂಥದ್ದು ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಮೇಲ್ಗೈಯನ್ನು ಸಾಧಿಸಿದ್ದಾರೆ. ಲಾಸ್ಟ್ ಇಯರ್ ಕೇವಲ 300 ಜನ, 2024ರಲ್ಲಿ 300 ಜನ ಮಾತ್ರ ಇಲ್ಲಿ ಔಟ್ ಅಂಕಗಳನ್ನು ಗಳಿಸಿದರು. ಈ ವರ್ಷ 1500 ಅಂದರೆ 5 ಪಟ್ಟು ಹೆಚ್ಚು ವಿದ್ಯಾರ್ಥಿಗಳು ಔಟ್ ತೆಗಿಲಿಕ್ಕೆ ವ್ಯಾಲ್ಯೂಯೇಟ್ರು ಕೂಡ ಇದರಲ್ಲಿ ಕೈಯನ್ನು ಜೋಡಿಸಿದ್ದಾರೆ. ಧನ್ಯವಾದಗಳು ಸರ್. ನೀವು ಆ್ಯಕ್ಚುಲಿ ಮಾಡಿರೋ ಕೆಲಸ ಒಳ್ಳೆಯದು, ಆಯಿತಾ. ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನಂಗೆ ಅಲ್ಲ ನೀವು. ಸಮಾಜಶಾಸ್ತ್ರವನ್ನು ನೋಡೋಣ. 92 ವಿದ್ಯಾರ್ಥಿಗಳು ಸೋಷಲ್, ಆಯಿತಾ, ಅದರಲ್ಲಿ ಈ ವರ್ಷ ಔಟ್ ಅಂಕಗಳನ್ನು ಗಳಿಸಿದ್ದಾರೆ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ಕೂಡ ಹೌದು, ಲೆಕ್ಕಶಾಸ್ತ್ರ ಕೂಡ ಅದರಲ್ಲಿ 563. ಬನ್ನಿ ಈಗ ಸೈನ್ಸ್ ವಿದ್ಯಾರ್ಥಿಗಳ ಸ್ವಲ್ಪ ಅವ್ರ ಕಡೆಗೂ ಕೂಡ ನಾವು ಹೋಗ್ಬಿಡೋಣ. ಸಂಖ್ಯಾಶಾಸ್ತ್ರ ಅಂತ ಇದೆ, ಹೌದಲ್ವಾ, ಆಯಿತಾ. ಅದರಲ್ಲಿ 2019 ಜನ, ಇದು 7 ಪಟ್ಟು. ಇಮ್ಯಾಜಿನ್ ಯುವರ್ ಸೆಲ್ಫ್, 6ರಿಂದ 7 ಪಟ್ಟು ವಿದ್ಯಾರ್ಥಿಗಳು ಕಂಪೇರ್ ಟು ಲಾಸ್ಟ್ ಇಯರ್ ದೇ ಹ್ಯಾವ್ ಸೆಕ್ಯೂರ್ಡ್ ಮೋರ್, ಅಂದರೆ ಔಟ್ ಮಾರ್ಕ್ಸ್ ಇನ್ ದೇರ್ ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್. ಏನಿದು ಸಂಖ್ಯಾಶಾಸ್ತ್ರ ಅಂದರೆ ಅಕೌಂಟೆನ್ಸಿ ಅಲ್ವಾ. ನೆಕ್ಸ್ಟು ಮನಃಶಾಸ್ತ್ರ ಒಂದಿದೆ. ಭೌತಶಾಸ್ತ್ರ ಅಂತ ಇದೆ. ಭೌತಶಾಸ್ತ್ರ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಫಿಸಿಕ್ಸ್ ಸಬ್ಜೆಕ್ಟ್ ಆಗಿರುತ್ತೆ. ಫಿಸಿಕ್ಸಲ್ಲಿ 603 ವಿದ್ಯಾರ್ಥಿಗಳು ಈ ವರ್ಷ ಔಟ್ ಅಂಕಗಳನ್ನು ಗಳಿಸಿದ್ದಾರೆ. 100 ಔಟ್ ಆಫ್ 100 ಅಂದರೆ 70 ಔಟ್ ಆಫ್ 70. ಥಿಯರಿ ಎಕ್ಸಾಮು 30 ಔಟ್ ಆಫ್ 30 ಇಂಟರ್ನಲ್ ಕೊಟ್ಟಿದ್ದಾರೆ. ಹಾಗಾಗಿ 603 ವಿದ್ಯಾರ್ಥಿಗಳು ಈ ವರ್ಷ ಫಿಸಿಕ್ಸಲ್ಲಿ ಅವರು ಏನಂತೀರ ತಾವುಗಳು ಔಟ್ 100ಗೆ 100 ಅಂಕಗಳನ್ನು ಗಳಿಸಿದ್ದಾರೆ. ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ ಸರ್. 642 ವಿದ್ಯಾರ್ಥಿಗಳು ಈ ವರ್ಷ 2025 ಅಕಾಡೆಮಿಕ್ ಇಯರ್ನಲ್ಲಿ, ಆಯಿತಾ, 2024-25 ಅಕಾಡೆಮಿಕ್ ಇಯರ್ನಲ್ಲಿ 662 ವಿದ್ಯಾರ್ಥಿಗಳು ಔಟ್ ಅಂಕಗಳನ್ನು ಗಳಿಸಿದ್ದಾರೆ. ಗಣಿತವನ್ನು ನೋಡೋಣ ಈಗ, ಆಯಿತಾ. ಮ್ಯಾಥಮೆಟಿಕ್ಸನ್ನು ನೋಡೋಣ, ಆಯಿತಾ. ಮ್ಯಾಥಮೆಟಿಕ್ಸಲ್ಲಿ 404,291 ವಿದ್ಯಾರ್ಥಿಗಳು ಔಟ್ ಅಂಕಗಳನ್ನು ಇಲ್ಲಿ ಗಳಿಸಿದ್ದಾರೆ. ಲಾಸ್ಟ್ ಇಯರು 7,378. ಈ ಲಾಸ್ಟ್ ಇಯರಿಗೆ ಈ ವರ್ಷ ಯಾಕೆ ಕಡಿಮೆ ಆಗಿದೆ, ನಾನೇ ಉತ್ತರವನ್ನು ಕೊಟ್ಟುಬಿಡ್ತೇನೆ. ಲಾಸ್ಟ್ ಇಯರ್ ನಿಮಗೆ ಕೆಲವೊಂದು ಫಿಕ್ಸ್ ಕ್ವಶನ್ಗಳು ಇತ್ತು, ಈ ವರ್ಷ ಅದನ್ನು ಫಿಕ್ಸ್ ಕ್ವಶನ್ ಕೊಡಲಿಲ್ಲ. ಲಾಸ್ಟ್ ಇಯರ್ ನಿಮಗೆ ಫಿಕ್ಸ್ ಕ್ವಶನ್ ಅಂತ ಇತ್ತು ಇಷ್ಟು ವರ್ಷಗಳಿಂದ, ಹಾಗಾಗಿ ಮ್ಯಾಥ್ಸಲ್ಲಿ ಬಾವುಟವನ್ನು ಹಾರಿಸ್ತಾ ಇದ್ರಿ. ಈ ವರ್ಷ ಅದನ್ನು ಕಡಿಮೆ ಮಾಡಿದ್ದಾರೆ. ಜೀವಶಾಸ್ತ್ರ ಅಂತ ಇದೆ, ಅಂದರೆ ಬಯೋ. ಇದರಲ್ಲೂ ಅಷ್ಟೇ ಇಷ್ಟು ವರ್ಷಗಳಿಂದ ಕೊಟ್ಟಿದ್ದು ಡಯಾಗ್ರಾಮ್ಸು ಕೊಟ್ಟಿದ್ದು. ಈ ವರ್ಷ ಬಾವುಟ ಹಾರಿಸ್ಬಿಟ್ರು, ಭಾಳ ಡಯಾಗ್ರಾಮ್ಸ್ ಕೊಳ್ಳೇ ಇಲ್ಲ, ಸ್ವಲ್ಪ ಡಯಾಗ್ರಾಮ್ಸ್ ಕೊಟ್ಟಿದ್ದರು. ಹಾಗಾಗಿ ಇಲ್ಲಿ 2,376 ವಿದ್ಯಾರ್ಥಿಗಳು ಜೀವಶಾಸ್ತ್ರ ಅಂತ ಹೇಳಿದರೆ ಬಯೋ ಸಬ್ಜೆಕ್ಟ್, ಆಯಿತಾ. ಎಲೆಕ್ಟ್ರಾನಿಕ್ಸ್ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಗಣಕ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸು. ಇಮ್ಯಾಜಿನ್ ಯುವರ್ ಸೆಲ್ಫ್ ಮೈ ಡಿಯರ್ ಚಿಲ್ಡ್ರನ್, 600 ಪಟ್ಟು ಕಂಪೇರ್ ಟು ಲಾಸ್ಟ್ ಇಯರು ಕೇವಲ 279 ವಿದ್ಯಾರ್ಥಿಗಳು. 279 ಸ್ಟೂಡೆಂಟ್ಸ್ ಹ್ಯಾಸ್ ಸೆಕ್ಯೂರ್ಡ್ 100 ಔಟ್ ಆಫ್ 100 ಇನ್ ಕಂಪ್ಯೂಟರ್ ಸೈನ್ಸ್. ಬಟ್ ದಿಸ್ ಇಯರ್ ಕಂಪೇರ್ ಟು ಲಾಸ್ಟ್ ಇಯರ್ ಎಷ್ಟಿದು 6 ಟೈಮ್ಸ್
ಇಮ್ಯಾಜಿನ್ ನೀವೇ 600 ಆಯಿತಾ 6 ಟೈಮ್ಸ್ ಆಯಿತಾ 6% ಸಾರಿ 6% ಅಲ್ಲ 6 ಪಟ್ಟು ಜಾಸ್ತಿ. 6 ಪಟ್ಟು ಅಂದರೆ 1234 ಜನ ಈ ಕಂಪ್ಯೂಟರ್ ಸೈನ್ಸ್ನಲ್ಲಿ ಔಟ್ ಆಫ್ ಅಂಕಗಳನ್ನು ಗಳಿಸಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ಎಲ್ಲ ಸಬ್ಜೆಕ್ಟ್ಗಳನ್ನು ನೋಡಿಕೊಳ್ಳಬಹುದು. ಧನ್ಯವಾದಗಳು. ದಯವಿಟ್ಟು ಸಬ್ಜೆಕ್ಟ್ ಯಾಕೆ ಕಡಿಮೆ ಬಂದಿದೆ ಎಲ್ಲದೂ ಉತ್ತರ ಇದರಲ್ಲೇ ನಿಮಗೆ ಸಿಕ್ಕೋಗ್ಬಿಟ್ಟಿದೆ. ಕೆಲವೊಂದು ಸಬ್ಜೆಕ್ಟ್ ನೀವು ಬರೆದಿರೋ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ, ಆದರೆ ಕೆಲವೊಂದು ಸಬ್ಜೆಕ್ಟಲ್ಲಿ ನೀವು ಬರೆದಿದ್ದಕ್ಕಿಂತ ಅರ್ಧ ಅಂಕಗಳನ್ನು ಸಿಕ್ಕಿಲ್ಲ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಈಸ್ ಬೆಟರ್ ದ್ಯಾನ್ ಆರ್ಗ್ಯುಮೆಂಟ್ ಅಂತ ನಮ್ಮ ಪೇರೆಂಟ್ಸ್ಗಳಿಗೆ, ಪೋಷಕರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಸಬ್ಸ್ಕ್ರೈಬರ್ಗಳಿಗೆ, ನಮ್ಮ ಲೆಕ್ಚರರ್ಸ್ಗಳಿಗೆ, ನಮ್ಮ ಪ್ರಾಂಶುಪಾಲರುಗಳಿಗೆ, ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟ್ಗಳಿಗೆ ರಿಸಲ್ಟು. ಯಾಕಂದರೆ ಇನ್ನೊಂದು ಮಾರ್ಕ್ಸ್ ಇಂಗ್ಲೀಷಲ್ಲಿ ಬರ್ತಿದ್ರೆ, ಇಂಗ್ಲೀಷಲ್ಲಿ ಏನಾದರೂ ಔಟ್ ಆಫ್ ಬರ್ತಿದ್ರೆ ಕರ್ನಾಟಕಕ್ಕೆ ನಾವು ಫಸ್ಟ್ ಆಗ್ತಿದ್ವಿ. ಕರ್ನಾಟಕದಲ್ಲಿ ನಮ್ಮ ಕಾಲೇಜ್ ಹೆಸರು ಬರಬೇಕು ಅಂದರೆ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನವರು ಅಂಕಗಳನ್ನು ಕೊಡಬೇಕು. ಆಗ ಮಾತ್ರ ಸಾಧ್ಯ. ಯಾಕಂದರೆ ಆಲ್ ಓವರ್ ಕರ್ನಾಟಕ ಕೇವಲ 12 ಜನ ಮಾತ್ರ 100ಕ್ಕೆ 100 ಅಂಕಗಳನ್ನು ಇಂಗ್ಲೀಷ್ನಲ್ಲಿ ಪಡೆದಿರುತ್ತಾರೆ. ಧನ್ಯವಾದಗಳು.